ಸರಿ ಓಕೆ ನಾನು ಹೋಗ್ತಾ ಹೋಗ್ತಾ ಒಂದು 6-7 days ಅಲ್ಲಿದ್ದೆ ಅನ್ಸುತ್ತೆ, ನಾನು ಒಂದು ವಾರ ಅಲ್ಲಿದ್ದೆ. ದ ಸೆಕೆಂಡ್ ಡೇ ಐ ಸ್ಟಾರ್ಟೆಡ್ ಅಡ್ಜಸ್ಟಿಂಗ್ ಮೈ ಸೆಲ್ಫ್ ಟು ದ ಅಟ್ಮಾಸ್ಫಿಯರ್. ನನ್ಗೆ ಅವಾಗ ಒಂದು ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊಂಡೆ. ಆ ಜನ, ನಾವು ಹೋಗಿದ ತಕ್ಷಣ ಜನ ಸಿಳ್ಯೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಪ್ಯಾನಿಕ್ ಆಗ್ಬಿಟ್ಟೆ ನಾನು. ಹೋದೆ ಅವ್ರು ಹೋಗ್ರಿ ಹಂಗೇನಿರಂಗಿಲ್ಲ ಹೋಗ್ರಿ ಅಂತಾರ. ಸರಿ ಸರಿ ಓಕೆ ಅಂದರೆ ಅಷ್ಟು ಹತ್ತಿರದಲ್ಲ, ನಾನು ಅದೇ ಫಸ್ಟ್ ಟೈಮ್ ಜನ ನೋಡ್ತಾ ಇರೋದು, ಆ ಕ್ರೌಡ್ ನೋಡ್ತಾ ಇರೋದು. ಸ್ಟೇಜ್ ಎಲ್ಲೋ ಇರುತ್ತೆ, ಆಡಿಯನ್ಸ್ ಎಲ್ಲೋ ಕೂತ್ಕೊಂಡಿರ್ತಾರೆ, ನಮ್ಮನ್ನು ನೋಡ್ತಿರ್ತಾರೆ, ಮಜಾ ಮಾಡ್ತಿರ್ತಾರೆ. ವಿ ಲೈಕ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಕಾರ್ಯಕ್ರಮ ಮುಗಿಸ್ತೀವಿ, ಬ್ಯಾಕ್ ಸ್ಟೇಜಿನ ಇಳಿದು ಹೊರಟ್ಬಿಡ್ತೀವಿ, ಅಷ್ಟೇ ನಮಗೆ ಗೊತ್ತಿರೋದು. ಐ ನೆವರ್ ನೋ ಜನ ಹಿಂಗೆ ಇಷ್ಟು ಹತ್ರದಲ್ಲಿ ಬಂದು ಓ ಅಂತಾರೆ, ರೊಕ್ಕ ಕೊಡಕ್ ಬರ್ತಾರೆ. ನಂಗೆ ಬೇಡ ಅಂತ, ತಗೋರಿ ಆಯರ್ ಮಾಡ್ತೀವಿ ಅವರು, ನಂಗೆ ಬೇಡ ಅಂತ ನಾನು ತಗೋಬೇಕ್ರಿ ಹಂಗೆ ಅನ್ಬಾರ್ದು ಅಂತ. ಆಮೇಲೆ ಒಂಥರ ಫೀಲ್, ನಂಗೆ ಹೆಂಗೆ ಹೇಳಿ ಅದನ್ನ. ನನ್ನ ಜೊತೆ ಕೋ ಆರ್ಟಿಸ್ಟ್ ಒಬ್ರು. ಹೈಯೆಸ್ಟ್ ಆಯರ್ ಎಷ್ಟು ಬಂತು ಇದುವರೆಗೂ? ನನಗೆ ಯಾವ ಜಾತ್ರೆಯಲ್ಲಿ ಅಂತ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್. ಕೊಪ್ಪಳದಲ್ಲೋ ಕುಕ್ನೂರಲ್ಲೋ ಗೊತ್ತಿಲ್ಲ, ಯಾರೋ ಒಬ್ರು 10,500 ಆಯರಿ ಮಾಡಿ. ಆಯರ್ ಯಾರು ಮಾಡ್ತಾರೆ ಇಷ್ಟೊಂದು? ಮಾಡ್ತಾರೆ, ಕ್ರೇಜ್ ಇದ್ದವ್ರು ಮಾಡ್ತಾರೆ. 10,500 ಮಾಡಿದ್ರು. ಅವತ್ತೆಲ್ಲ ನಂಗೆ ರೇಗ್ಸೋರು, ಅವಳಿಗೆ ಸೆಕೆಂಡ್ ಶೋತ್ ಪೇಮೆಂಟ್ ಕೊಡಬೇಡ, ಅವಳಿಗಾಗ್ಲೇ ಬಂದ್ಬಿಟ್ಟಿದೆ, ₹1 ಕೊಡಬೇಡ ಅವಳಿಗೆ, ಹಂಗೆ ಅಂತಾರೆಲ್ಲ ರೇಗ್ಸೋರು. ಸೊ ಆ ಥರ ಎಲ್ಲ ಆಯ್ರಿ ಮಾಡೋದು. ನಂಗೆ ಗೊತ್ತಿಲ್ಲ ಆ ಥರ ಎಲ್ಲ ದುಡ್ಡು ತೊಗೋಬೋದು ಅಂತ. ತೊಗೊಂಡ್ಬಿಟ್ಟು ಹೆಸರು ಹೇಳಿದ್ರೆ ನಾನು ನಯನ ಅಂತಿದ್ದೀನಿ. ಅಲ್ರಿ ನಮ್ಮ ಹೆಸರು ಹೇಳ್ರಿ ಆಯರ್ ಕೊಟ್ಟವರು. ಆಮೇಲೆ ನನ್ನ ಜೊತೆಲಿ ಇದ್ದಿದ್ದು ಕೋ ಆರ್ಟಿಸ್ಟ್ ಒಬ್ರು ಬಂದು ಹೇಳಿದ್ರು, ಅವ್ರು ಯಾರು ಕೊಟ್ಟಿರ್ತಾರಲ್ಲ ದುಡ್ಡು ಅವ್ರ ಹೆಸರು ಹೇಳ್ಬೇಕು, ಥ್ಯಾಂಕ್ಸ್, ಈ ಥರ ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಕಿರಾತಕ ಸಿನಿಮಾದಲ್ಲಿ ಹೇಳ್ತಾರಲ್ಲ ಆ ಥರನ ಅಂತ ನಾನು. ಹೌದು ಸರಿ ಓಕೆ. ಆಮೇಲೆ ಕೆಲವೊಂದು ಹೆಸರುಗಳಂತೂ ದೇವ್ರಾಣೆ ಬಾಯಿಗೆ ಬರ್ತಿರ್ಲಿಲ್ಲ, ಬರ್ದು ಕೊಟ್ಬಿಡಿ ಸರ್, ಓದಿ ಹೇಳ್ಬಿಡ್ತೀನಿ ಅಂತ ಹಂಗಂತಿದ್ದೆ. ಅದೆಲ್ಲ ಒಂಥರ ಡಿಫ್ರೆಂಟ್ ಫೀಲ್. ಸೊ ದ್ಯಾಟ್ ವಾಸ್ ಅ ವೆರಿ ಫಸ್ಟ್ ಟೈಮ್ ನಾನು ಹೋಗಿದ್ದು.